ನಮಸ್ಕಾರ. ಇವತ್ತಿನ ವಿಡಿಯೋ ಬರುತ್ತಾ ಇದೆ ಟಾಟಾ ಟೆಕ್ನಾಲಜೀಸ್ IPO. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಟಾಟಾ ಟೆಕ್ನಾಲಜೀಸ್ ಅವರು ಫಸ್ಟ್ ಟೈಮ್ ಅವರ IPO ನ ಲಾಂಚ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಕೆಲವು ವಾರಗಳಲ್ಲಿ ಆಫ್ಟರ್ 20 years ಅಂತಂದ್ರೆ ಇಷ್ಟು ವರ್ಷದಿಂದ ಯಾವ ಟಾಟಾ ಗ್ರೂಪ್ ಇಂದನೂ IPO ಬಂದೇ ಇರಲಿಲ್ಲ. IPOದಲ್ಲಿ 9.57 crore ಈಕ್ವಿಟಿ ಶೇರ್ಸ್ ಅನ್ನ ಮಾರ್ಕೊಳ್ತಾರೆ, ವಿಚ್ ಇಸ್ ಅಕೌಂಟಿಂಗ್ ಟು 23.6% ಆಫ್ ದ ಟೋಟಲ್ ಕ್ಯಾಪಿಟಲ್ ಆಫ್ ದಿ ಕಂಪನಿ. ಸದ್ಯದ ಮಟ್ಟಿಗೆ ಟಾಟಾ ಮೋಟಾರ್ಸ್ ಟಾಟಾ ಟೆಕ್ನಾಲಜಿಯಲ್ಲಿ 74.69% ಸ್ಟೇಕ್ ಅನ್ನು ಇಟ್ಕೊಂಡಿದ್ದಾರೆ. ಮತ್ತೆ ಅವರೊಂದು ಅಗ್ರಿಮೆಂಟ್ ಬಂದಿದ್ದಾರೆ 9.9% ಸ್ಟೇಕ್ ಫಾರ್ ಅರೌಂಡ್ 1614 crores ಮಾರ್ಕೊಳ್ತಾ ಇದ್ದಾರೆ. And that will be purchased by institutional investors and the transaction is expected to complete by 27th October. ಟಾಟಾ ಟೆಕ್ನಾಲಜೀಸ್ ಅವರು ಅವರ 10% ಆಫರ್ ಫಾರ್ ಸೇಲ್ ಅನ್ನು ರಿಸರ್ವ್ ಮಾಡಿಟ್ಟಿದ್ದಾರೆ. ಟಾಟಾ ಮೋಟಾರ್ ಶೇರ್ ಹೋಲ್ಡರ್ಸ್ಗೆ 0.5% ಫಾರ್ ದ ಎಂಪ್ಲಾಯೀಸ್ ಆಫ್ ದಿ ಟಾಟಾ ಗ್ರೂಪ್. ಟಾಟಾ ಟೆಕ್ನಾಲಜಿ IPO ಇಸ್ ಅ ಪ್ಯೂರ್ ಆಫರ್ ಫಾರ್ ಸೇಲ್ ಆಫ್ ಟಾಟಾ ಮೋಟಾರ್ಸ್. ಅಂತಂದ್ರೆ ಇಲ್ಲಿಂದ ಬಂದ ದುಡ್ಡನ್ನು ಕೇವಲ ಟಾಟಾ ಮೋಟಾರ್ಸ್ ಅವರ ಶೇರ್ ಹೋಲ್ಡರ್ಸ್ಗೆ ಅನುಕೂಲ ಆಗಲಿಕ್ಕೋಸ್ಕರ ಮಾಡ್ತಾ ಇದ್ದಾರೆ ವಿನಃ ಅದನ್ನು ಅವರು ಕಂಪನಿಯ ಉಪಯೋಗಕ್ಕಾಗಿ ಬಳಸ್ಕೋತಾ ಇಲ್ಲ ಅಥವಾ ಎಕ್ಸ್ಪ್ಯಾನ್ಷನ್ಗಾಗಿ ಬಳಸ್ಕೋತಾ ಇಲ್ಲ. ವರದಿಗಳ ಪ್ರಕಾರ ಟಾಟಾ ಟೆಕ್ನಾಲಜೀಸ್ IPO ವಿಲ್ ಬಿ ಲಾಂಚಿಂಗ್ ಆಫ್ಟರ್ ದಿವಾಲಿ. ಟಾಟಾ ಟೆಕ್ನಾಲಜೀಸ್ ಅವರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ ನಿಮಗೆ ಕುತೂಹಲ ಇದ್ರೆ, ಇಟ್ಸ್ ಎ ಗ್ಲೋಬಲ್ ಇಂಜಿನಿಯರಿಂಗ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸರ್ವಿಸಸ್ ಕಂಪನಿ that offers product development and digital solutions to manufacturers in various sectors. ಅವರ ದೊಡ್ಡ ದೊಡ್ಡ ಕ್ಲೈಂಟ್ಸ್ ಇದ್ದಾರೆ, ಜಾಗ್ವಾರ್, ಲ್ಯಾಂಡ್ ರೋವರ್, ಏರ್ಬಸ್ ಇತ್ಯಾದಿ. ಈಗ ಟಾಟಾ ಟೆಕ್ನಾಲಜೀಸ್ ಅದರ ಫೈನಾನ್ಷಿಯಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದೆ. ಮಾರ್ಚ್ 2021ರಲ್ಲಿ ಟೋಟಲ್ ರೆವೆನ್ಯೂ 2426 ಕೋಟಿ ಮತ್ತು ನೆಟ್ ಪ್ರಾಫಿಟ್ 239 ಕೋಟಿ. ಡಿಸೆಂಬರ್ 2021ರಲ್ಲಿ ಟೋಟಲ್ ರೆವೆನ್ಯೂ 2648 ಕೋಟಿ, ನೆಟ್ ಪ್ರಾಫಿಟ್ 331 ಕೋಟಿ. ಮತ್ತೆ ಮಾರ್ಚ್ 2022ರಲ್ಲಿ 3578 ಕೋಟಿ ಟೋಟಲ್ ರೆವೆನ್ಯೂ ಆಫ್ ಟರ್ನ್ ಓವರ್, ನೆಟ್ ಪ್ರಾಫಿಟ್ 437 ಕೋಟಿ. ಡಿಸೆಂಬರ್ 2022ರಲ್ಲಿ ಟೋಟಲ್ ರೆವೆನ್ಯೂ 3052 ಕೋಟಿ ಮತ್ತು ನೆಟ್ ಪ್ರಾಫಿಟ್ 407 ಕೋಟಿ. ಇವತ್ತು 8 ಗಂಟೆಗೆ ಡಾಕ್ಟರ್ ಭರತ್ ಚಂದ್ರ, ರೋಹನ್ ಚಂದ್ರ ಚಾನಲ್ ನಲ್ಲಿ 1 ನಿಮಿಷದ ವಿಡಿಯೋ ಮಾಡ್ತಾ ಇದ್ದೇವೆ, ಸ್ಟಾಕ್ ಮಾರ್ಕೆಟ್ ಕ್ಲಾಸ್ ಅಂತ. ಅದನ್ನ ತಪ್ಪದೆ ದಿನ ನೋಡ್ತಾ ಇರಿ. ಯಾಕಂದ್ರೆ ಅದನ್ನ ನೀವು ನೋಡ್ತಾ ಹೋದ್ರೆ ನಿಮ್ಮ ಷೇರು ಮಾರುಕಟ್ಟೆ ನಾಲೆಜ್ ಜಾಸ್ತಿ ಆಗುತ್ತೆ. ಆಲ್ಮೋಸ್ಟ್ ಷೇರು ಮಾರುಕಟ್ಟೆ ಒಂದು ವರ್ಕ್ಶಾಪ್ ಅನ್ನು ತಗೊಂಡಷ್ಟು ಪುಣ್ಯ ನಿಮಗೆ ಲಭಿಸಿ ಬರುತ್ತೆ. ಯಾಕಂದ್ರೆ 1 ನಿಮಿಷದಲ್ಲಿ ಬೇಕಾದಷ್ಟು ವಿಷಯಗಳನ್ನು ತಿಳಿಸ್ಕೊಡ್ತೇವೆ. ಅದು ಪ್ರತಿದಿನ ಬರುತ್ತೆ, ಬಹಳ ಸಂಕ್ಷಿಪ್ತವಾಗಿ ಮತ್ತು ಬಹಳ ಸೂಚ್ಯವಾಗಿ ಹೇಳಿದಂತ ಒಂದು ವಿಡಿಯೋ. ತಪ್ಪದೆ ನೋಡಿ ಅಂತ ನಿಮಗೆ ಸಲಹೆ ಕೊಡ್ತೇನೆ. ಅಲ್ಲದೆ ಆ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ವಿಷಯ ಯಾವ ವಯಸ್ಸಿನಲ್ಲಿ ಎಷ್ಟು ಉಳಿತಾಯ ಮಾಡಿದರೆ ಚೆನ್ನ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದರ ಲಿಂಕ್ ನಿಮಗೆ ಸಿಗುತ್ತೆ. ಟಾಟಾ ಟೆಕ್ನಾಲಜೀಸ್ IPO ಟಾಟಾ ಗ್ರೂಪಿಗೆ ಸೇರಿದ IPO ಆದ್ರಿಂದ ಜನರಿಗೆ ಬಹಳ ನಿರೀಕ್ಷೆ ಇದೆ. ಇನ್ನು ಎಲ್ಲಾ ವಿಷಯಗಳು ಹೊರಗಡೆ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ಇಶ್ಯೂ ಪ್ರೈಸ್, IPO ಡೇಟು ಮತ್ತೆ ಬೇರೆ ಡೀಟೇಲ್ಸ್ ಬಂದಾಗ ಸಪರೇಟ್ ಆಗಿ ವಿಡಿಯೋ ಮಾಡಿ ನಿಮ್ಮ ಮುಂದೆ ಇರ್ತೇವೆ. ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಈ ಟಾಟಾ ಟೆಕ್ನಾಲಜೀಸ್ IPO ಬಂದ್ರೆ ಅದಕ್ಕೆ ಹಣವನ್ನು ಹಾಕುವಂತ ಇಂಟ್ರೆಸ್ಟ್ ನಿಮಗಿದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ನಾವು ಯಾವುದೇ ಫಲಾಪೇಕ್ಷೆ ಇಲ್ಲದೆ, ಸೆಲ್ಫಿಶ್ನೆಸ್ ಇಲ್ಲದೆ ಈ ವಿಡಿಯೋಗಳನ್ನು ಮಾಡ್ತಾ ಇರೋದು ಕನ್ನಡಿಗರಿಗೆ ಅನುಕೂಲ ಆಗಲಿ, ಫೈನಾನ್ಷಿಯಲ್ ಅವೇರ್ನೆಸ್ ಸ್ಪ್ರೆಡ್ ಆಗಲಿ, ಕನ್ನಡಿಗರಲ್ಲಿ ಒಂದಷ್ಟು ಸಂಪತ್ತು ಉದ್ಭವ ಆಗಲಿ ಅನ್ನೋ ಉದ್ದೇಶದಿಂದ. ಆದ್ದರಿಂದ ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ತಪ್ಪದೆ ಫಾರ್ವರ್ಡ್ ಮಾಡಿ. ನಮ್ಮನ್ನು ನೀವು ಎನ್ಕರೇಜ್ಮೆಂಟ್ ಕೊಡಬೇಕು ಅಂತಿದ್ರೆ ದಯವಿಟ್ಟು ಲೈಕ್ ಬಟನ್ ಅನ್ನು ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.